ಅಪ್ಪ ಅಪ್ಪ ನೀನ್ 2 ದಿನ ಊರ್ನಲ್ಲಿ ಇಲ್ದೇ ಇರೋದಕ್ಕೆ ಇವಳು ಎಷ್ಟು ಆಟ ಆಡದ್ಲು ಗೊತ್ತಾ? ಸಾಕ್ ಸುಮ್ನೆ ಇರೇ, ತಮಾಷೆ ಮಾಡ್ಬೇಡ. ಅದೇನು ಮಕ್ಕಳ ತರ ಆಡ್ತೀರಮ್ಮ. ನಿಮ್ಮ ಅಕ್ಕನಿಗೆ ಮದುವೆ ಮಾಡಿ ಕಳ್ಸಿದ ಮೇಲೆ ನಿಮ್ಮನ್ನೆಲ್ಲ ಯಾಕೆ ಸಹಿಸ್ಕೋಬೇಕೋ ಏನೋ. ಹಾಗೆ ಹೇಳ್ತಾ ಇರು, ಇನ್ನಷ್ಟು ವಯಸ್ಸಾದ್ರೂ ಮದ್ವೆ ಮಾತ್ರ ಮಾಡ್ಬೇಡ. ನೀನ್ ಈಗ ಹೇಳ್ತೀಯ ಅಂತಾನೆ ನಿಮ್ಮ ಅಕ್ಕನಿಗೆ ಈಗಾಗಲೇ ಗಂಡು ನೋಡಿದ್ದೀನಿ. ಯಾಕೆ ಸುಮ್ಮನೆ ಅಳ್ತೀಯ ಸುಮಾ? ನಿನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಟಬೇಕು ಅಂತ ವಿಧಿ ಬರ್ದಿದ್ರೆ ಅದು ನಡೆದೇ ತೀರುತ್ತೆ ಬಿಡು. ಒಂದೊಂದ್ಸಲ ಮನುಷ್ಯ ಅದನ್ನು ಅಳಿಸೋ ಪ್ರಯತ್ನ ಪಡ್ತಾನಲ್ಲ. ನನಗೂ ಹಾಗೆ ಅನ್ಸುತ್ತೆ. ಒಂದೊಂದ್ಸಲ ಈ ಮನುಷ್ಯ ಜನ್ಮಕ್ಕಿಂತ ಪ್ರಾಣಿಗಳೇ ಎಷ್ಟೋ ಉತ್ತಮ ಅಂತ. ನೋಡು ಸುಮಾ, ಈಗಲೂ ಕಾಲ ಮಿಂಚಿಲ್ಲ. ನಮ್ಮಿಬ್ಬರ ಸಂಬಂಧ ಇನ್ನೂ ಸ್ನೇಹದಲ್ಲೇ ಇದೆ. ಅದು ಒಡೆದು ಹೋಗೋಕ್ ಮುಂಚೆ ನೀನು ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದು. ಅಂದ್ರೆ ನಿನ್ನ ಈ ನಿರ್ಧಾರ ಬದಲಾಯಿಸ್ಕೊಂಡು ನಿಮ್ ತಂದೆ ನೋಡಿರೋ ಗಂಡನ್ನ ನೀನ್ ಯಾಕೆ ಮದುವೆ ಮಾಡ್ಕೋಬಾರ್ದು? ಗೋಪಿ, ನೀವೇನ್ ಹೇಳ್ತಿದ್ದೀರಾ? ಹೌದು ಸುಮಾ, ಒಂದು ವೇಳೆ ನಾವಿಬ್ರು ಕದ್ದು ಮದುವೆ ಮಾಡ್ಕೊಂಡ್ವಿ ಅಂತ ಇಟ್ಕೋ, ಆಗ ಈ ಸಮಾಜ ಸುಮ್ಮನೆ ಇರುತ್ತಾ? ಹೋಗ್ಲಿ, ಅಕ್ಕಪಕ್ಕದವರಾದ್ರೂ ಸುಮ್ಮನೆ ಇರ್ತಾರ? ಬಾಯಿಗೆ ಬಂದ ಮಾತಾಡ್ಕೋತಾರೆ. ಇಷ್ಟಕ್ಕೂ ನಿಮ್ ತಂದೆ ನಮ್ಮನ್ನ ಸುಮ್ಮನೆ ಬಿಡ್ತಾರ, ಇಲ್ಲ ನಮ್ಮನ್ನ ಮನೆ ಸೇರಿಸ್ತಾರ? ಗೋಪಿ, ಪ್ರತಿಯೊಬ್ಬ ಪ್ರೇಮಿಗೂ ಹೃದಯ ಅನ್ನೋ ತನ್ನದೇ ಆದ ಒಂದು ಸ್ವಂತ ಮನೆ ಇರುತ್ತೆ. ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ, ನಾನ್ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಈಗ ನಾವಿಬ್ರು ಒಂದಾಗ ಯೋಚನೆ ಮಾಡೋಣ. ಆಗ್ಲಿ ಸುಮಾ, ಇದು ಒಂದು ಪ್ರಯತ್ನ ಮಾಡೇ ಬಿಡ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಮಿಸ್ಟ್ರೆ, ನಾನು ಹೇಳ್ತಾ ಇರೋದೆಲ್ಲ ನಿಜ. ನಾವಿಬ್ರು ಪ್ರೀತಿಸಿದ್ದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗೋಪಿ, ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಅವರೆಲ್ಲಿ ನೀನೆಲ್ಲಿ? ಆ ಎಮ್ಮೆಲ್ಲಿ ಈ ಸಂಬಂಧ ಅಷ್ಟು ಸುಲಭವಾಗಿ ಒಪ್ಕೋತಾರ? ಓ, ಹಳೆ ಕಾಲ ಎಲ್ಲ ಹೋಯ್ತು ಮೇಷ್ಟ್ರೆ. ಪ್ರೀತಿ ಪ್ರೇಮದ ಮಧ್ಯೆ ಸಂಬಂಧ ಋಣಾನುಬಂಧ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಏನ್ ಹೇಳಿ? ದೈವಿಚ್ಛೆ ಹೇಗಿದೆಯೋ ಯಾರಿಗೂ ಗೊತ್ತು. ಹೋಗಿ ನಿಮ್ಮ ಅಜ್ಜಿಗೂ ಒಂದು ಮಾತು ಹೇಳ್ಬಿಡು. ನಾಳೆ ಒಟ್ಟಿಗೆ ಹುಡುಗಿ ನೋಡಕ್ ಹೋಗೋಣ. ಥ್ಯಾಂಕ್ ಯು ಮೇಷ್ಟ್ರೆ. ಏನ್ ಮೇಷ್ಟ್ರೆ ಈ ರೀತಿ ಗುಂಪು ಕಟ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ? ಏನಾದ್ರು ಕಾಣಿಕೆ ಕೇಳಕ್ ಬಂದ್ರಾ? ಸರಿಯಾಗಿ ಹೇಳಿದ್ರಿ ಬಿಡಿ. ಹೌದು, ಕಾಣಿಕೆ ಕೇಳಕ್ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ನೀವ್ ಹೇಳೇ ಗೊತ್ತಾಗ್ಬೇಕಾ? ಅದೇನ್ ವಿಶೇಷ? ಬೇಗ ಹೇಳಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇಲ್ಲೇ ನಿಂತ್ಕೊಂಡು ಕೇಳಿದ್ರೆ ಅದೆಲ್ಲ ಹೇಗ್ ಮಾತಾಡೋದು? ನಿಂತ್ಕೊಂಡು ಮಾತಾಡಕ್ಕಾದ್ರೆ ಕೂತ್ಕೊಂಡು ಮಾತಾಡಿ. ಕೂತ್ಕೊಳ್ಳಿ. ಹೇಳಿ ಅದೇನು ಅಂತ. ನಮ್ ಗೋಪಿ ಇದಾನಲ್ಲ, ಎದುರಿಗೆ ಇಟ್ಕೊಂಡು ಇದಾನಲ್ಲ ಅಂತಿದ್ದೀರಲ್ಲ, ಮುಂದಕ್ಕೆ ಹೇಳಿ. ಇವನು ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ ಹೇಳಿ? ಓದಿದಾನೆ, ಮೇಲಾಗಿ ತುಂಬಾ ಗುಣವಂತ, ಒಳ್ಳೆ ಬುದ್ಧಿವಂತ. ಅವನ್ ಗುಣಗಾನ ಆಗಿರ್ಲಿ, ವಿಷಯಕ್ಕೆ ಬನ್ನಿ. ನೀವು ದೊಡ್ಡ ಮನಸ್ಸು ಮಾಡಿ ಇವನಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಿಸಿದ್ರೆ ಮದುವೆ ಮಾಡ್ಕೊಂಡು ತನ್ನ ಹೆಂಡತಿನ ರಾಣಿ ತರ ನೋಡ್ಕೋತಾನೆ. ನೀವು ಮನಸ್ಸು ಮಾಡ್ಬೇಕು ಅಷ್ಟೇ. ನೀವೀಗ ನೌಕರಿ ನೆಪದಲ್ಲಿ ಹಣ ಕೇಳಕ್ ಬಂದಿರೋದು. ಹಣ ನನ್ನ ಹತ್ರನೂ ಇದೆ. ನಾವು ಬಂದಿರೋದು ನಿಮ್ ಮನೆ ಹೆಣ್ ಕೇಳೋಕೆ. ಹೆಣ್ಣ? ಯಾರನ್ನ? ಯಾರಿಗೆ? ಅದೇ ನಿಮ್ ಮೊದಲನೇ ಮಗಳು ಸುಮನ್ನ ನಮ್ ಗೋಪಿಗೆ ಸಂಬಂಧ ಬೆಳೆಸೋಣ ಅಂತ. ಎಷ್ಟ್ರೆ? ಮೇಷ್ಟ್ರೆ, ಒಂದ್ ಕಡೆ ಸಂಬಂಧ ಬೆಳೆಸ್ಬೇಕಾದ್ರೆ ಮೊದಲು ತಮ್ಮ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೊಂಡು ಬೆಳೆಸ್ಬೇಕು, ಗೊತ್ತಾ? ಹುಟ್ಟತಾನೆ ತಾಯಿ ತಂದೆನ ಕಳ್ಕೊಂಡು ದೇವಸ್ಥಾನದ ಬಾಗಿಲ್ನಲ್ಲಿ ಅನಾಥವಾಗಿ ಬಿದ್ದಿದ್ದ ಇವನ್ನ ದಿಕ್ಕೇ ಇಲ್ದೇ ಇರೋ ಮುದುಕಿ ಕೈ ಕೊಟ್ಟು ಬೆಳೆಸಿದ್ರಿ. ದಿಕ್ಕು ದೇಶ ರಾಶಿ ನಕ್ಷತ್ರ ಕುಲ ಗೋತ್ರ ಗೊತ್ತಿಲ್ದಿರೋ ಇವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ನೋಡಿ, ನಿಮ್ ಮಗಳನ್ನ ನನಗ್ ಕೊಡ್ತಿರೋ ಇಲ್ಲೋ ಅಷ್ಟೇ ಮಾತಾಡಿ. ಇನ್ನೊಂದ್ಸಲ ಸಂಬಂಧ ಇಲ್ಲಿರೋದನ್ನೆಲ್ಲ ಮಾತಾಡಿದ್ರೆ ನೀನ್ ಇನ್ನು ಎಳಸು. ಏನೋ ಮಾಡ್ತೀಯಾ? 32 ಹಲ್ಲು ಉದುರ್ಸ್ಬಿಡ್ತೀನಿ. ಏನಂದೆ? ಇದುವರೆಗೂ ಈ ಊರ್ನಲ್ಲಿ ಯಾವ ಗಂಡಸು ಇಂತ ಮಾತಾಡಿರ್ಲಿಲ್ಲ. ನನ್ನ ಹತ್ರನೇ ಗಂಟರಿ ಮಾಡ್ತೀಯಾ? ವಿಚಾರಿಸ್ಕೊಂಡು.
ಲೇ ಸಂಕ್ರಮ, ನಿನ್ಗೊಂದು ವಿಷಯ ಗೊತ್ತೇನೆ? ಅದೇನೆ? ಅದೇ ಈ ಊರಿಗೆ ನಾನೇ ದಾದ ಅಂತ ಎದೆ ನಿಗ್ರಿಸ್ಕೊಂಡ್ ನಡೀತಾ ಇರೋ ಆ ಲಕ್ಷ್ಮಣಪ್ಪನ ಹೆಂಡ್ರಿಸ್ಯ. ಅವಳ ಮೇಲೆ ಈ ಊರಿನ ಜನ ಏನೇನೋ ಕತೆ ಕಟ್ಟಿ ಹೇಳ್ತಾರೆ ಕಣೆ. ಅದೆಲ್ಲ ನಿಜ ಏನೇ? ನಿಜ ಅಲ್ದೆ ಇನ್ನೇನ್ ಸುಳ್ಳ? ಅವಳು ಇವನ್ ಮದ್ವೆ ಆಗಕ್ ಮುಂಚೆ ಯಾವನ್ನ ಇಟ್ಕೊಂಡಿದ್ಲಂತಲ್ಲೇ. ಹೌದಾ? ಈ ಕೆಲ್ಸ ಅವಳ ಗಂಡನ್ಗೆ ಗೊತ್ತೇನೆ? ಅವಳ ಗಂಡ ಒಬ್ನೇ ಇರೋವಾಗ ನೀನೇ ಹೋಗ್ ಕೇಳ್ ನೋಡು. ಕಟ್ಕೊಂಡು ಹೆಂಡತಿ ಹತ್ರನೇ ಅವನಿದೇನು ಕಿಸ್. ಇನ್ ನಮ್ಮ ಹತ್ರ ಏನ್, ಇನ್ಮೇಲೆ ಅವ್ನ ಬೇಳೆಕಾಳು ನಮ್ಮ ಹತ್ರ ಏನ್ ಬೇಕಿಲ್ಲಮ್ಮ, ಗೊತ್ತಾಯ್ತಾ? ಯಾವನವನು ನನ್ನ ಮನೆ ವಿಷಯ ಮಾತಾಡೋನು? ಲೋಫರ್ ನನ್ನ ಮಕ್ಕಳ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವೇನ್ರೋ? ಒಬ್ಬೊಬ್ಬನು ಫುಟ್ಬಾಲ್ ಓದಂಗ್ ಓದಾಕ್ಬಿಡ್ತೀನಿ ನನ್ನ ಮಕ್ಕಳ. ಲೇ ಶಂಡ್ರ, ನಿಮ್ ಹೆಂಡ್ತಿರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಮದುವೆಗೆ ಮುಂಚೆನೆ ಎಷ್ಟೆಷ್ಟು ಮಕ್ಕಳನ್ನ ಬಿಸಾಕಿದ್ದಾರೆ ಅಂತ ನಿಮಗ್ ಗೊತ್ತೇನ್ರೋ? ನಿಮ್ ಮನೆಗಳಲ್ಲಿ 108 ಕೊಳಿತ ಬಿದ್ದಿದೆ, ಅದನ್ನ ಸರಿಪಡ್ಸಕ್ ಆಗಲ್ಲ, ದಮ್ಮಿಲ್ಲ, ನನ್ನ ಮೇಲೆ ವಿಷಯ ಮಾತಾಡ್ತೀರಾ? ಹೋಗೆಲ್ಲಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲೋ, ಪೊಲೀಸ್ ಸ್ಟೇಷನ್ ಅಲ್ಲೋ ಅಥವಾ ತಿಪ್ಪೆ ತೊಟ್ಟೆಲ್ ಹುಡುಕರೋ ನಿಮ್ ಹೆಂಡ್ತಿರೋ ಎತ್ತು ಬಿಸಾಕಿರೋದು ಸಿಕ್ಕತ್ತೆ. ಯಾವನು ಇವನು? ಗೊತ್ತಿಲ್ಲ ಗುರು. ಹೂ ಆರ್ ಯು? ನಾನು ಮನೋಹರ. ಅರೋಗರ? ನಿನ್ ಚಡ್ಡಿ ದೋಸ್ ಮನೋಹರನಮ್ಮ. ಓ, ನೀನೇನಮ್ಮ ಇಲ್ಲಿ? ಇಲ್ಲೇ ಸ್ವಲ್ಪ ಕೆಲ್ಸ ಆಯ್ತು, ಬಂದಿದ್ದೆ. ನಿನ್ನ ಗಲಾಟೆ ನೋಡಿ ನಿಂತ್ಕೊಂಡೆ. ಏನೋ ಇದೆಲ್ಲ? ನೋಡಮ್ಮ, ನನ್ ವಿಷಯ ಮಾತಾಡ್ಲಿ ಪರವಾಗಿಲ್ಲ, ಆದ್ರೆ ನನ್ ಫ್ಯಾಮಿಲಿ ವಿಷಯ ಎಲ್ಲ ಮಾತಾಡಿದ್ರೆ ಒಬ್ಬೊಬ್ಬನ ತಲೆನೂ ತೆಗಿಯೋವರೆಗೂ ನನ್ಗೆ ನೆಮ್ಮದಿಲ್ಲ ನೋಡು. ಹಾಳಾಗಿರೋ ನೆಮ್ಮದಿ ಇಲ್ಲಿ ಹುಡುಕಿದ್ರೆ ಎಲ್ಲೋ ಸಿಗತ್ತೆ. ಬಾ ನನ್ ಜೊತೆ ಸಿಟಿಗೆ. ಅಲ್ಲಿ ನೆಮ್ಮದಿ ಕೊಡಿಸ್ತೀಯ? ನೀನ್ ನೋಡ್ದೆ ಇರೋ ಸ್ವರ್ಗ ಎಲ್ಲ ತೋರಿಸ್ತೀನಮ್ಮ, ಬಾ. ನಾನು ಇವನ್ ಯಾವನು? ನಾನು ಗುರು ಚೆನ್ನ. ಇದೆಲ್ಲ ಚೆನ್ನಾಗಿಲ್ಲ, ತೆಗಿ ನಿನ್ ಕೈನ. ನಾನು ಸಿಟಿಗೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ನಿಂತು ಸೀಟಿ ಬಜಾಯಿಸ್ತಾ. ಅಯ್ಯೋ ಅನ್ಬಾರ್ದು, ಅಪಶಕುನ. ಅರೋಗರ? ಮನೋಹರನಮ್ಮ. ಯಾವ್ದೋ ಒಂದು ಗರ, ನಡೀರ. ಯಾವನಪ್ಪ ಚಡ್ಡಿ? ನಾನಿಲ್ಲಿದ್ದೀನಿ, ಹೊಸ ಚಡ್ಡಿ. ವಾ ವಾ ವಾ, ಹೈಟೇರಿಗೆ. ಅರೆ ಅದ್ ಎಷ್ಟು ಚೆನ್ನಾಗಿ ಕುಣಿತೀರಿ ನೀವು. ಹೌದು, ನಿಮ್ಮನ್ನ ಎಲ್ಲ ನೋಡ್ದಾಗಿದ್ಯಲ್ಲ. ಹೋದ್ ಜನ್ಮದಲ್ಲಿ ಇರ್ಬೇಕು. ಇರ್ಬೇಕು. ಅವಳು ನನ್ನ ತಂಗಿ ಕಣೋ, ಮಿಸ್ ಮಾಡೋಣ ಅಂತ. ಮಾಡೋಣ ಮಾಡೋಣ ಅಲ್ರಿ, ಮಡೋಣ. ಹಾಲಿವುಡ್ ನಲ್ಲಿ ಒಬ್ಳು ಪಾಪ್ ಸಿಂಗರ್ ಮಡೋಣ ಅಂತಿದ್ದಾಳಲ್ಲ, ಅವಳ ಹೆಸರೇ ನಾನು ಇಟ್ಕೊಂಡಿರೋದು. ಹಾಲಿವುಡ್ ಇಟ್ಕೊಂಡಿದ್ದೀರೋ ಅಥವಾ ಪ್ಲೈವುಡ್ ಇಟ್ಕೊಂಡಿದ್ದೀರೋ, ಹೋಟೆಲ್ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ. ಅರೋಗರ? ಮನೋಹರ ಕಣೋ. ಯಾವ್ದು ಒಂಥರ ಕಣೋ, ಇದೆಲ್ಲಿರ? Cheers. ಚೇರ್ ಮೇಲೆ ಅಲ್ವಾ ಕೂತಿರೋದು? ಚೇರ್ ಅಲ್ಲ, ಚಿಯರ್ಸ್ ಅಂತ ಹೇಳಿದ್ದು. ಹಾಗಂದ್ರೆ ಒಬ್ರಿಗೊಬ್ರು ಸಂತೋಷನ ಹಂಚ್ಕೊಂಡು ಮನಸ್ಫೂರ್ತಿ ಕುಡಿಬಹುದು ಅಂತ ಅರ್ಥ. ಅರೋಗರ? ಮನೋಗರ, ನಿನ್ ತಂಗಿಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ಆಗಿದ್ರೆ ನಿನ್ ಯಾಕೆ ಇವಳ ಹತ್ರ ಕರ್ಕೊಂಡ್ ಬರ್ತಿದ್ದೆ? ನೀನ್ ಇವಳ ಕಥೆ ಕೇಳಿದ್ರೆ ಇಲ್ಲಿಂದ ಎದ್ದು ಓಡ್ ಹೋಗ್ಬಿಡ್ತೀಯ. ನನ್ನ ಕತೆ ಕೇಳಿದ್ರೆ ನೀನ್ ಇಲಿ ಪಾಷಾಣ ಕುಡ್ದು ಸತ್ತೇ ಹೋಗ್ತೀಯ. ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಮಾಡೋಣ, ಅದೇನ್ ನಿನ್ ಕತೆ ಹೇಳು, ಕೇಳೋಣ. ಈಗ ಹೇಳಲ್ವಾ? ಜೀವನದಲ್ಲಿ ಒಂದೊಂದ್ಸಲ ನಾವು ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೋತಾರೆ. ನನ್ ಕತೆನೂ ಹಾಗೆ. ನಾನೊಬ್ಬ ಹುಡುಗನ ತುಂಬಾ ಪ್ರೀತಿಸ್ದೆ, ಅವನು ಅಷ್ಟೇ. ನನ್ನನ್ನು ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಆದ್ರೆ ಮದುವೆ ಪ್ರಸ್ತಾಪ ಬಂದಾಗ ವರದಕ್ಷಿಣೆ ಅನ್ನೋ ಅಡ್ಗೋಡೆ ಬಂದು ನಮ್ಮಿಬ್ಬರನ್ನ ದೂರ ಮಾಡ್ಬಿಡ್ತು. ಅವತ್ತಿನಿಂದ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಆಯ್ತು. ಸಾಯೋದ್ರಿಂದ ಏನು ಸಾಧಿಸೋಕ್ಕಾಗಲ್ಲ ಅಂತಾನೆ ಬದುಕೋಕ್ಕೋಸ್ಕರ
ಈ ದಾರಿ ಹಿಡ್ದಿದ್ದೀನಿ. है तेरी के दाने दाने पे लिखा है खाने वालों का नाम. ಮಾಡೋಣ ಅಯ್ಯಯ್ಯ ಮಾಡೋಣ. ಈ ಜೀವ ಇರೋವರೆಗೂ ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ನಾನಿದ್ದೀನಿ, ಎಲ್ಲ ನೋಡ್ಕೊಂಡ್ಬಿಡ್ತೀನಿ. ಮಿಷಿನ ಇದು ಇಲ್ಲಿ ಒಂದು ಸರಿ ಇಲ್ಲ. ಯಾಕವ್ವ ಏನ ಸಹಾಯ ಬೇಕಾ? ಒಂದ್ ಸುತ್ತಿಗೆ ಕೊಡ್ತೀರಾ? ಸುತ್ಗೆನ ಯಾಕೆ? ಅದ್ರಲ್ಲಿ ಕುಟ್ಟಿದ್ರೇನೆ ಅಕ್ಷರ ಪ್ರಿಂಟ್ ಆಗೋದು. ಅಯ್ಯೋ ಇದು ಬೆರಳಲ್ಲಿ ಕುಟ್ಟೋದವ್ವ. ಹೌದು, ಅದು ಹೊಸದಾಗಿದ್ದಾಗ. ಈಗೇನಿದ್ರು ಸುತ್ತಿಗೆಲ್ ಕುಟ್ಟಿದ್ರೇನೆ ಪ್ರಿಂಟ್ ಆಗೋದು.